ಸರ್ ನಮಸ್ತೆ. ಶಿವಮೊಗ್ಗ ಮಧ್ಯಭಾಗದಲ್ಲಿರ್ತಕ್ಕಂಥ ಹಳೆ ಜೈಲು, ಈ ಹಿಂದೆ ಇತ್ತು ಏನು ಫ್ರೀಡಮ್ ಪಾರ್ಕ್ ಅಂತ ಏನಿತ್ತು, ಇಂದಿನ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಅಲ್ಲಮ ಪ್ರಭು ನಾಮಕರಣವನ್ನು ಮಾಡಿದೆ. ಅದರ ಬಗ್ಗೆ ತಾವು ಏನು ಹೇಳಿ? ಶಿವಮೊಗ್ಗದ ಹಳೆಯ ಜೈಲು ಸ್ಥಳಾಂತರಗೊಂಡ ನಂತರ ವಿಶಾಲವಾದ ಜಾಗ ಏನು ಖಾಲಿ ಉಳಿದಿತ್ತು. ಅದಕ್ಕೆ ಯಾವುದೇ ನಾಮಕರಣ ಇದುವರೆಗೂ ಅಧಿಕೃತವಾಗಿ ಆಗಿರಲಿಲ್ಲ. ಜನ ತಮಗೆ ತೋಚಿದಂತೆ ಆ ಜಾಗಕ್ಕೆ ಹೆಸರನ್ನಿಟ್ಟು ಕರೀತಾ ಇದ್ದರು. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಸಂಪುಟದಲ್ಲಿ ಅದನ್ನು ಅಲ್ಲಮ ಪ್ರಭುವಿನ ಉದ್ಯಾನವನವನ್ನಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲಮ ಪ್ರಭುವಿನ ಬಯಲದು. ಹಾಗಾಗಿ ಅಲ್ಲಮ ಪ್ರಭುವಿನ ಹೆಸರು ಅತ್ಯಂತ ಸೂಕ್ತ ಆಗಿದೆ. 12ನೇ ಶತಮಾನದ ಶರಣರ ಚಳವಳಿಯ ಮುಕುಟಪ್ರಾಯವಾಗಿದ್ದಂಥ, ಅಂದಿನ ಪ್ರಜಾತಂತ್ರ ವ್ಯವಸ್ಥೆಯ ಪ್ರತೀಕವಾಗಿದ್ದಂಥ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂಥ ಅನುಭವಿ ಹಾಗೂ ಭಾಳ ಪ್ರಜ್ಞಾವಂತರಾಗಿರ್ತಕ್ಕಂಥ ನಿಜ ಶರಣರಾಗಿರ್ತಕ್ಕಂಥ ಅಲ್ಲಮ ಪ್ರಭುವಿನ ಹೆಸರು ಅತ್ಯಂತ ಸೂಕ್ತ ಆಗಿದೆ. ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಇದರ ಜೊತೆಗೆ ಈ ಹೆಸರು ನಾಮಕರಣ ಆಗಲಿಕ್ಕೆ ಕಾರಣೀಕರ್ತರಾದಂಥವರು ನಮ್ಮ ಮಧು ಬಂಗಾರಪ್ಪನವರು, ಜಿಲ್ಲಾ ಸಚಿವರು. 11ನೇ ತಾರೀಕು ನಾವು ಸನ್ಮಾನ್ಯ ಮಧು ಬಂಗಾರಪ್ಪನವರು, ಮಂತ್ರಿ ಶರಣ ಪಾಟೀಲರು ಹಾಗೂ ನಮ್ಮ ಪಕ್ಷದ ಹಲವು ಮುಖಂಡರು ಹೋಟೆಲ್ ಹರ್ಷದಲ್ಲಿ ಕಾಫಿ ಕುಡಿತಾ ಕೂತಿದ್ವಿ ನಾವು. ಆ ಸಂದರ್ಭದಲ್ಲಿ ಯುವ ನದಿಯ ಕಾರ್ಯಕ್ರಮ ಏನು ನಡೀತಾ ಇದೆ, ಈ ಮೈದಾನಕ್ಕೊಂದು ಒಳ್ಳೆಯ ಹೆಸರು ನೀಡಬೇಕು ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಸಚಿವರಾದಂಥ ಮಧು ಬಂಗಾರಪ್ಪನವರು ಹೇಳಿದೆ, ಅಲ್ಲಮ ಪ್ರಭು ನಮ್ಮ ಜಿಲ್ಲೆಯವರು, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂಥವ್ರು, ಶೂನ್ಯ ಪೀಠದ ಕಲ್ಪನೆಯ ಸಿಂಹಾಸನಾಧೀಶ್ವರ ಆತ, ಮತ್ತು ಬುಡಕಟ್ಟು ಜನಾಂಗದಿಂದ ಬಂದಂಥ ಅತ್ಯುತ್ತಮ ಶರಣರವರು. ಅಂಥ ಸಮಾನತೆಯ ಹರಿಕಾರರ ಹೆಸರನ್ನು ನಮ್ಮ ಜಿಲ್ಲೆಯಲ್ಲಿ ಇಡತಕ್ಕಂಥದ್ದು ಒಳ್ಳೆಯದು. ನಮ್ಮ ಶಿವಮೊಗ್ಗ ಜಿಲ್ಲೆಯವರವರು, ಇದು ಶರಣರ ನಾಡಿದು. ಅಕ್ಕಮಹಾದೇವಿ ಎಂದು ಹೇಳಿ ಬಹಳಷ್ಟು ಜನ ಇಲ್ಲಿ ಶರಣರಾಗಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಮ ಪ್ರಭು ಹೆಸರನ್ನು ಇಡಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟು ಆಗ್ರಹವನ್ನು ಮಾಡಿದೆ. ಭಾಳ ಸಂತೋಷ ಸಂಗತಿ ಅಂದರೆ ಅದನ್ನು ಕೂಡಲೇ ಗ್ರಹಿಸಿದಂಥ ಸಚಿವರಾದಂಥ ಮಧು ಬಂಗಾರಪ್ಪನವರು ಅದನ್ನು ಒಪ್ಪಿಕೊಂಡರು. ಭಾಳ ಒಳ್ಳೆಯ ಹೆಸರನ್ನು ನಮಗೆ ಸಲಹೆ ಮಾಡಿದ್ದೀರಾ ಅನ್ನೋಂಥ ಸಂತೋಷವನ್ನು ವ್ಯಕ್ತ ಮಾಡಿದರು. ಶರಣ ಪಾಟೀಲರು ಕೂಡ ತಮ್ಮ ಧ್ವನಿಯನ್ನು ಸೇರಿಸಿದರು. ತತ್ಕ್ಷಣ ಕಾರ್ಯಪ್ರವೃತ್ತರಾದಂಥ ಸಚಿವರಾದ ಮಧು ಬಂಗಾರಪ್ಪನವರು ಕೂಡಲೇ ತಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ಅದರ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿಕೊಂಡ್ರು ಆ ಜಾಗದ್ದು. ಮರುದಿವಸ ಯುವನಿಧಿ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಮಿಸಿದಂಥ ಸಂದರ್ಭದಲ್ಲಿ ವಿಮಾನ ನಿಲ್ದಾಣದಲ್ಲಿ ಅವ್ರನ್ನ ಸ್ವಾಗತಿಸಿದ ಮಧು ಬಂಗಾರಪ್ಪನವರು ಅಲ್ಲಿಂದ ಸಭಾಂಗಣಕ್ಕೆ ಬರುವ ಹೊತ್ತಿನಲ್ಲಿ ಕಾರ್ನಲ್ಲಿ ಇದನ್ನು ಅವರಿಗೆ ಒಪ್ಪಿಸಿದರು. ಸಿದ್ದರಾಮಯ್ಯನವರು ಕೂಡ ಅತ್ಯಂತ ಹರ್ಷದಿಂದ ಬಹಳ ಸೂಕ್ತವಾದ ಹೆಸರಿದೆ ಅಂಥೇಳಿ ಅದನ್ನು ಸಭೆಯಲ್ಲಿ ಘೋಷಣೆಯನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಆ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಕಾರಣಕರ್ತರಾಗಿದ್ದಂಥರು ಮಧು ಬಂಗಾರಪ್ಪನವರು. ಹಾಗಾಗಿ ಮಧು ಬಂಗಾರಪ್ಪನವರ ಕೊಡುಗೆ ಕೂಡ ಬಹಳ ಇದೆ. ಇಡೀ ಜಿಲ್ಲೆಯ ಜನ, ಎಲ್ಲ ಜಾತಿ ಜನಾಂಗದವರು ಆ ಹೆಸರನ್ನು ಇಟ್ಟಿದ್ದನ್ನು ಅತ್ಯಂತ ಖುಷಿಯಿಂದ ಸ್ವಾಗತ ಮಾಡಿದ್ದಾರೆ. ಎಲ್ಲ ಮಠಾಧೀಶರು ಅತ್ಯಂತ ಸಂತೋಷದಿಂದ ಸ್ವಾಗತವನ್ನು ಮಾಡಿದ್ದಾರೆ. ನಮ್ಮ ಶಿವಮೊಗ್ಗದ ಹೃದಯ ಭಾಗದಲ್ಲಿರ್ತಕ್ಕಂಥ ಮೈದಾನಕ್ಕೆ ಅಲ್ಲಮ ಪ್ರಭುವಿನ ಹೆಸರು ಇವತ್ತು ಪ್ರಜಾತಂತ್ರದ ಪ್ರತೀಕವಾಗಿರತಕ್ಕಂಥ ಲೋಕಸಭಾ ವಿಧಾನಸಭೆಯ ಪ್ರಜಾತಂತ್ರದ ತೊಟ್ಟಿಲಿನ ಅಂಥೇಳಿ ಕರಿಬೋದು ಆಂದೋಲನವನ್ನು. ಆ ವ್ಯಕ್ತಿಯ ಹೆಸರನ್ನು ಎಲ್ಲರೂ ಸ್ವಾಗತ ಮಾಡಿದ್ದೇವೆ. ನನಗೆ ಅತ್ಯಂತ ಖುಷಿ ಅಂದರೆ ನಾನು ಸಲಹೆ ಮಾಡಿದ ಕೂಡಲೇ ಮಧು ಬಂಗಾರಪ್ಪನವರು ಗ್ರಹಿಸಿ ಅದನ್ನು ಮುಖ್ಯಮಂತ್ರಿಗೂ ಮುಟ್ಟಿಸಿಬಿಟ್ಟು ಅದನ್ನು ಜಾರಿಗೆ ತಂದದ್ದು ನಿಜಕ್ಕೂ ನಾಡಿನ ಎಲ್ಲ ಶರಣರಿಗೆ ಅತ್ಯಂತ ಗೌರವವನ್ನು ಕೊಟ್ಟಂತಾಗಿದೆ. ನಮಗೂ ಕೂಡ ಖುಷಿಯಾಗಿದೆ. ಇದನ್ನು ಸ್ವಾಗತವನ್ನು ಮಾಡ್ತೇನೆ.